ಒಂದು ಮಾತ ಏನಂತ್ರಿಪ್ಪ, ಅರುತ್ತು ನಡಿಲಿಕ್ಕೆ ಅತ್ತಿ ಆಗಂಗಿಲ್ಲ, ನಿರುತ್ತು ನಡಿಲಿಕ್ಕೆ ಸೊಸಿ ಆಗಂಗಿಲ್ಲ. ಹೌದಾಗಂಗಿಲ್ಲ. ಮರುತ್ತು ನಡಿಲಿಲ್ಲ ಮಕ್ಕಳಾಗಂಗಿಲ್ಲ. ಹೌದಾ? ಯಾಕೆ ಮಾತು ಹೇಳ್ಬೇಕಂತ ಕೇಳಿದ್ರು, ಯಾಕ್ರಿಪ್ಪ ಅತ್ತಿ ಸೊಸಿ ಮನೆಗೆ ಬಂದ್ಲಪ್ಪ ತಾಳು ಬಹಳ ಅರುತ್ತು ನಡಿಬೇಕು ಅತ್ತಿ. ಹೌದು, ಅರುತ್ತು ನಡಿಬೇಕಲ್ರಿಪ್ಪ. ಅರುತ್ತು ಹೆಂಗಪ್ಪ ಅಂತ ಕೇಳಿದ್ರು, ಹೆಂಗ್ರಿಪ್ಪ ಅತ್ತಿ ತಪ್ಪಿ ಸೊಸಿಗನ್ನ ಮಾತಂದ್ರೆ ಮಗನಿಗೆ ಇಪ್ಪತ್ತು ಹತ್ತಿಗೆ ಇತ್ತಿತ್ತು ಅಂತಕ್ಕಂಥ ಪ್ರಜ್ಞೆ ಇಟ್ಕೊಂಡು ಮಾತಾಡೋದು ಸೊಸಿಗೆ ಅತ್ತಿ ಧರ್ಮ. ಹೌದು, ಅತ್ತಿ ಧರ್ಮ. ಇನ್ನ ಸೊಸಿ ಹೆಂಗ್ ನಡಿಬೇಕು ಅತ್ತಿ ಒಳಗತ್ತ ಕೇಳಿದ್ರೆ ಹೆಂಗ್ ನಡಿಬೇಕ್ರಿಪ್ಪ, ಅತ್ತಿ ತಪ್ಪಿ ಅತ್ತಿ ಮಾರಿ ತಿರಸ್ಕಾರ ಮಾರ್ಲಪ್ಪ ಅಂತಂದ್ರೆ ನನ್ನ ಗಂಡ ನನಗೆ ಕೆಟ್ಟ ದೃಷ್ಟಿಯಿಂದ ಕಂದಾನ ಅಂತಕ್ಕಂಥದ ಪ್ರಜ್ಞೆ ಇಟ್ಟುಕೊಂಡು ಸೊಸಿ ನಡಿಬೇಕು ಮನೆಯಾಗ. ಹೌದು, ಇಷ್ಟೆಲ್ಲ ಹೇಳಿಕರ ನಮ್ ಹೆಂಡ್ರಿ ಒಟ್ಟು ಕೇಳಗ ಮಾತ ಬರುವುದು ನಮ್ಗೆ ಕೂಳ ಕೊಟ್ಟು ನನಗ ಈ ಗುಳ್ಯಾಗ ನೋಡಮ್ ಇಬ್ರು ಮಾರಿ ಹಂಗದ. ಇಲ್ಲ ಹೆಂಗ್ರಿಪ್ಪ ಅದಕ್ಕೆ ಹೇಳ್ಯಾರ ಮಾತ್ನರು ಹೇಳಿಪ್ಪ ಮಾತ, ನಂಬಲ ಮನನ ಹಂಬಲಿಸಿ ಕೆಳದಾಡ ದೇವ ನದಿಗೆ ನಂಬಿಯೇ ಕಾರಣ ಕೇಳಾರವರು ಹೇಳ್ಕರಿಪ್ಪ. ನಾವು ಹೆಂಡ್ರಿ ಮೇಲೆ ನಂಬಿಕೆ ಇಟ್ಟಿರ್ಬೇಕಾರೆ ನಂಬಿಕೆ ಹೆಂಗಿರ್ಬೇಕಂತ ಕೇಳಿದ್ರೆ ಹೆಂಗ್ರಿಪ್ಪ, ಸಾರ ಸಜ್ಜನರ ಸಂಘ ಲೇಸ ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಬಹಳ ಬಂದಯ್ಯ. ಸಂಘ ಬರೋದು ಎರಡುಂಟು, ಒಂದು ಬಿಡು ಒಂದು ಹಿಡಿ. ನಾವು ಹಿಡಿಯವ್ರಿ ಅದಕ್ಕೆ ನಮ್ಗ ಇಂಥ ಹಿರಿಯರು ಹೇಳ್ಯಾರ ಮಾತ ಏನತ್ತ, ಸಾರೇ ಸಂಘ ಮಾಡಂದವರು ಸಾರೇ ಸಂಘ ಯಾಕ ಮುತ್ಯ. ಒಂದು ಹಿಡಿ ಓಟಿ ಸಾರ ಸಜ್ಜನರ ಸಂಘ ಮಾಡಬಾರಂದಾರ, ಸಾರೇ ಸಂಘ ಮಾಡಂದಾರ. ಹೌದು, ನಮ್ಗೆ ಇಬ್ಬರು ಮಾಡಂದಾರ. ಸಾರೇ ಅಂದ್ರೆ ತಪ್ಪಲ್ಲ, ಎಣ್ಣೆ ಹೇಳ್ತಿದ್ದಾನೆ ಮನುಷ್ಯರಿಗೆ. ಹೆಂಗ್ರಿಪ್ಪ ಎಣ್ಣೆ ಹೇಳ್ತಂಗತ್ತ ಕೇಳಿದ್ರೆ ಹೆಂಗ್ರಿಪ್ಪ, ಮೊದಲೇ ಹೇಳ್ತಿ ಮನೆಗೆ ಬಂದು ಬಹಳ ಕಾಲ ಕತ್ಲಪ್ಪ ಅಂತಂದ್ರೆ ಏನ್ ಮಾಡ್ತೇವ್ರಿಪ್ಪ, ಅಕ್ಕಿ ಕಾಡುವಂತ ಸಂದರ್ಭ ಗಂಡನ ಕಾಟ ಹೆಚ್ಚಾಯ್ತಂದ್ರೆ ಅವಾಗ ತನ್ನ ಮನೆ ಬಿಟ್ಟು ಗಂಡನ ಮನೆ ಬಿಟ್ಟು ತವ್ರಿಗೆ ಹೋಗ್ಲಪ್ಪ ಅಂತಂದ್ರ ನೆಕ್ಸ್ಟ್ ಕೈ ಹಿಡಕಿನೇ ಸಾರ ಹೇಳ್ತಿ. ಹೌದಾ? ನಮ್ಮ ಹೆಂಡತಿಗೆ ಅಕ್ಕ ಆ ಸರ ಹೇಳ್ತಾಳತ್ತ. ಏನ್ ಹೇಳ್ತಾರ್ರಿಪ್ಪ ಈಕಿ, ಆ ಮೊದಲಿನ ಸೊಸಿಗೆ ಮೊದಲಿನ ಹರ್ತಿಗೆ ಹಿಂದ್ರಗಡೆ ಹೇಳ್ತಾ ಹೇಳ್ತಾಳತ್ತ. ಏನಂತ್ರಿಪ್ಪ, ನೀನು ಅಗ್ನಿ ಸಾಕ್ಷಿಯಾಗಿ 4 ಮಂದಿ ಕೈ ಒಳಗೆ ಅಕ್ಕಿ ಕಾಳು ಒಗಸ್ಕೊಂಡು ಊಟ ಕೊಟ್ಟು ರೊಕ್ಕ ಕೊಟ್ಟು ಊಟ ಹಾಕಿ ನೀ ಹೆಂಗ್ 10 ಮಂದಿ ಮರಿಸಿ ಬಂದಿ ನೋಡು, ಹಂಗೆ ನಾನು 10 ಮಂದಿ ಕೂರಿಸುವಾಗ 10 ಮಂದಿ ಸಮಕ್ಷದಲ್ಲೇ ಇವ್ರ ಕೈ ಒಳಗೆ ನಾನು ಬಂದೀನಿ. ಹೌದು, ನಾನು ಕೈ ಒಳಗೆ ಬಂದೀನಿ, ನೀನು ಕೈ ಒಳಗೆ ಬಂದೀನಿ. ಹೌದು, ಅದಕ್ಕೊಂದು ಮಾತಾಡ್ತಾಕಿ ಏನ್ ಹೇಳ್ಬೇಕ್ರಿಪ್ಪ, ನೀನು ಗಂಡನ ಮಾಡ್ಕೊಂಡು ಅವ್ನ ಜೋಡಿ ಇರಾಕ್ ಬಂದೀನಿ. ಹೌದು, ನಾನು ಅವರು ಸಂಘ ಮಾಡಿ ಅವ್ರು ಒಯ್ಯಾಕ ಬಂದಿನಿ ಅಂತ ಹೇಳ್ತಾರ ದಾರು. ಹೌದು, ನನಗೆ ನಿನಗೆ ಒಯ್ಬೇಕು ಕಡಕ್ ಮಾತ್ರ. ಅದಕ್ಕೆ ಹೆಂಗಾಗ್ತದೇನ್ರಿಪ್ಪ, ಹೆಂಗಾಗ್ತದೆ. ಅದಕ್ಕೆ ಅರುತ್ತು ಹೆಂಗ್ ನಡಿಬೇಕಂತ ಕೇಳಿದ್ರೆ ಹೆಂಗ್ರಿಪ್ಪ, ಮನ್ಯಾಗ ಸೊಸಿನ ಇರ್ತಾಳ, ಮಗಳು ಇರ್ತಾಳ್ರಿ. ಮಗಳಂತ ಸೊಸಿಗೆ, ಸೊಸಿ ಅಂತ ಮಗಳಿಗೆ ಹತ್ತಿ ನೋಡ್ಲಪ್ಪ ಅಂತಂದ್ರೆ ಹತ್ತಿ ಬಾಳೆ. ಹೌದೌದು, ಚಲೋ ಆಗ್ತತಿ. ಸೊಸಿ ಇದಳತ್ತ ಒಂದು ಊರೊಳಗೆ ಏನ್ ಮಾಡ್ತೀವಪ್ಪ, ಒಂದು ಊರೊಳಗೆ ಇಂತ ಮಕ್ಕಳಂತ ಊರೊಳಗೆ ಸೊಸಿ. ಹೌದು, ನಮ್ಮ ಮಗಳ ಹಳ್ಳಿಯವರು ಶಾಂತಕ್ಕರು ಹೋದ್ರು. ಏನಂದ್ರಪ್ಪ, ಇವ ನಮ್ ಹಿಂದಾಳ ತಾವ ಬರ್ತಕ್ಕಂತ ಹುಡುಗ ಹೆಣ್ಣು ನೋಡ್ಲಕ್ಕ ರಾಯಬಾಗ್ ಹೋಗಿದಿರುತ್ತ. ಚಂದ ಹೆಸರುಟ ಕರಿಯಾತಾರತ್ರಿ ಅಪ್ಪ. ಇಲ್ಲ, ರಾಯಬಾಗಕ್ಕೆ ಏನು ನೋಡ್ಲಕ್ ಹೋಗ್ಯಾರ ಹುಡುಗ, ರಾಯಬಾಗ್ ಸೀತಾ ಹೋಗ್ಯಾರ. ಇನ್ನು ವಿಚಾರ ಮಾಡಿ ಲಕ್ಷ ಬಿಡ್ರಿ, ರಾಯಬಾಗ್ ಸೀತಾ ಹೋಗ್ಯಾರ ಹುಡುಗ ಏನು ನೋಡ್ಲಕತ್ತಾನ. ಫೋನ್ ಬರ್ಲಾರ ಸುಮ್ಮನೆ ಕೀ ಹಚ್ಕೊಂಡು ಹಲೋ ದೋಸ್ತನ ಹೊರಗಿನ ದೇಶಕ್ಕದ 1 ಲಕ್ಷ ರೂಪಾಯಿ ಡೀಲ್ ಅದ ಅಂತಕ್ಕಂಥ ಮಾತು ಸುಮ್ಮನೆ ಹೇಳ್ತೀನಪ್ಪ. ಆ ಹುಡುಗಿ ಬಂದು ಚಾ ಕೊಡುವಂತ ಸಂದರ್ಭದೊಳಗೆ ನಮ್ಮ ಮನ್ಯಾಗ ಟವರ್ ಬರ್ಲಂತ ಅಂತ ಶೀತಾಗ ಟವರ್ ಹೆಂಗ್ ಬರೋದು ಹೋಗ್ರಿ. ಹೌದಾ, ನೀವು ಹವಾ ಮಾಡ್ಕೊಳಕ್ ಹೋಗ್ಬೇಡ್ರಿ, ನೀವು ಹೇಳ್ರಿ ಕರೆ. ಅದಕ್ಕೊಂದು ಹಳ್ಳಿ ಹೆಸರು ಇಟ್ಟು ಹೇಳ್ರಿ, ಅದು ಬರಬೇಕಿಲ್ಲ. ಒಂದು ಹಳ್ಳಿ ಹೆಸರು ಹೇಳ್ರಿ, ಒಂದು ತಗ್ಗು ಪ್ರದೇಶ ಇದ್ದಿರ್ತಕ್ಕಂಥ ಒಂದು ಹಳ್ಳಿ ಹೆಸರು ಹೇಳಿ, ಒಂದು ಗುಡ್ಡದ ಹೆಸರು ಹೇಳಿ. ಅಲ್ಲಿ ಟವರ್ ಬರಂಗಿಲ್ಲ. ಮತ್ತೆ ರಾಯಬಾಗ್ ಸೀಟಾಗೆ ಇಂಥ ಟವರ್ ಅಲ್ಲಿ ಬರಂಗಿಲ್ಲ, ಯಾರು ನಂಬಿಕೆ. ಹೌದು, ಇಂಥ ಸೀಟ ಟವರ್ ಬರೋದು ಹೆಂಗಪ್ಪ, 4G ಫುಲ್ ಬರ್ತಾವ. ಅದಕ್ಕೆ ಇನ್ನು ಮಕ್ಕಳ ಊರೊಳಗೆ ಹೆಣ್ಣು ಅತ್ತಿ ಮನೆ ಸಸಿ ಒಂಬತ್ತನೇ ಹೊಡಿ ನಾವು ಹೊಡ್ತಾನೆ. ಸೂಟ್ ಆಗ್ಬಿಡ್ತಾವ.
ಆ ಹೆಣ್ಣುಮಗಳ ಅತ್ತಿ ಮನೆ ಸೊಸಿ ಏನ್ ಮಾಡ್ತು, ಅತ್ತಿ ಕಾಟ ಸ್ವಲ್ಪ ಹೌದು ಸಹಿಸಲಾರದೆ ಹೌದು ತಂದಿ ಮನಿಗೆ ಹೋಗಲತ್ತ. ಅವಾಗ್ರಿಪ್ಪ ತಂದಿ ಮನೆಗೆ ಹೋಗಿ ತಂದಿ ಮುಂದೆ ಕೂತು ಬುಕವಾಯ್ಲಕತ್ಲಿ, ಕಣ್ಣ ನೀರು ಬರ್ಲಾಕತ್ತೀವಿ, ಕಣ್ಣಾನ ನೀರು ಬರ್ಲಾಕತ್ತಿದ. ತಂದಿ ಕೇಳಿದ ಯಾಕೆ ತಂದಿ ಕಣ್ಣಾನ ನೀರು? ಅವಾಗ ಏನ್ ಹೇಳ್ತಾರ್ರಿಪ್ಪ ಮಗಳು? ಅವಾಗ ಮಗಳು ಹೇಳ್ತಾಳ, ಅತ್ತೆ ನನ್ನ ಜೋಡಿ ಇರಬಾರದು. ಹೌದು, ಅತ್ತೆ ನನ್ನ ಜೋಡಿ ಇರಬಾರ್ದು. ಅತ್ತೆಗೆ ಸಾಯಿ ಹೊಡೆಯುವಂತ ಔಷಧ ಕೊಟ್ಟರೆ ನಾ ಗಂಡನ ಮನೆಗೆ ಹೋಗ್ತೀನಿ, ಇಲ್ಲಾಂದ್ರೆ ಹೋಗುದಿಲ್ಲ ಒಟ್ಟ, ಇಲ್ಲಾಂದ್ರೆ ಹೋಗಂಗಿಲ್ಲ ಅಂತಕ್ಕಂಥ ಮಾತು ಸೊಸಿ ಹೌದು ಮಗಳು ತಂದೆ ಮುಂದೆ ಹೇಳುದು. ಅವಾಗ್ರಿಪ್ಪ ಜಾಣನಾಗಿರ್ತಕ್ಕಂಥ ತಂದೆ ತಿಳ್ಕೊಂಡ, ಇದು ಮಗಳು ಮಳ್ಳ ತಿಳ್ಕೊಂಡ. ಹೌದೌದು ಆಯ್ತು ತಂಗಿ, ನಾಳಿನ ದಿನ ನಿನ್ನ ಅತ್ತೆ ಸಾಯುವಂತ ಗುಳಿಗೆ ಕೊಡ್ತಾ 30 ದಿನ 30 ಗುಳಿಗೆ ಹಾಕು ಅಡಿಗೆ ಒಳಗೆ. ಖರೆ ಇದಕ್ಕೆ ನಂದೊಂದು ಮಾತವಂದ್ರಿಪ್ಪ, ಖರೆ ಇದಕ್ಕೊಂದು ನನ್ನೊಂದು ಮಾತದ. ಹೌದು, ಆ ಗುಳಿಗೆ ಹಾಕು ಮತ್ತ ಅತ್ತೆಗೆ ಬಹಳ ಪ್ರೀತಿಗೆ ನೋಡ್ಕೋಬೇಕು. 1 ತಿಂಗಳಾದ್ರೆ 32 ದಿನ, 32 ದಿನತನ. ಹೌದು, 31 ದಿನತನ. ಹೌದು, ನಮ್ ಕಡೆ ಆಟ ಒಂದು ಹೆಚ್ಚಿಗೆ ಯಾಕೋ 30 ದಿನತನ ಅತ್ತಿಗೆ ಬಹಳ ಪ್ರೇಮದಿಂದ ನೋಡಬೇಕು. ಅಂದ್ರೆ ಆ ಗುಳಿಗೆ ನಾಡ್ತಾವೆ. ಅವ್ರ ಅತ್ತಿ ಬೈಬಾರ್ದು, ಅತ್ತಿ ಕಣ್ಣು ಕಿಸಿಬಾರ್ದು, ಊಟ ಸರಿ ಸರಿ ಕುಡಿಬೇಕು. ಅಗಲಿ ತಾಯಿ ಕೆತ್ತ ಹೆಚ್ಚಿಗೆ ನೋಡ್ಕೋ ಅಂದ್ರೆ ಅತ್ತಿಗೆ ಆ ಗುಳಿಗೆ ನಾಡ್ತಾ ಇಲ್ಲ ನಾಟಲ್ಲ ತೋಳಿ ತಂದೆ ಮಗಳು ಹೇಳಿದಾಗ ಮಗಳು ತಂದೆ ಮಾತ್ರ ನನಗೆ ವಿಶ್ವಾಸ ಇತ್ತು ಗಂಡನ ಮನೆಗೆ ಹೋಗಲು ಗುಳಿಗೆ ತಗೊಂಡು. ಹೌದು, ಅವಾಗ ಪ್ರತಿನಿತ್ಯ ಒಣಗಿಗಳ ಒಂದೊಂದು ಗುಳಿಗೆ ಒಗದು. ಹೌದು, ಅತ್ತೆ ಕೂತರ ಮಣ್ಣಾಕ ಅಂತಕ್ಕಂಥ ಭಾವನೆ ತಗೊಂಡು ಹಡದ ತಾಯಿಕತ್ತ ಹೆಚ್ಚಿಗೆ ಪ್ರೀತಿ ಮಾಡ್ಲಕತ್ತು. ಅವಾಗ್ರಿಪ್ಪ ಏನಾಯ್ತು, ಇನ್ನವನ್ನ ಗುಳಿಗೆ ಒಗಿಲಕತ್ತು. 1 ತಿಂಗಳು ಆಗ್ಬೇಕು, ನಾ ಮತ್ತೆ ಸಲ್ತಲ್ಲ. ಹೌದು, ಈ ಮನೆ ಕಾರ್ಬಾರ ನನ್ನ ಕೈಯಾಗಿ ಬರ್ತೈತೆ ತಿಳ್ಕೊಂಡು ಸೊಸಿ. ಹೌದು, ಹಿಂಗ ಮಾಡ್ಕೊತ 15 ದಿನ ಕಳೆದು 20 ದಿನ ಸಮೀಪ ಬಂದಾಗ ಅತ್ತಿದ್ರಲ್ಲಿ ಭಾವ ದಾರಿ ಬತ್ತು. ಹೌದು, ಮನಸ್ಸು ಚೇಂಜ್ ಆಯ್ತ್ರಿ, ಮನಸ್ಸು ಚೇಂಜ್ ಆಯ್ತು ಅತ್ತಿರಿ. ಹೌದು, ಇಂಥ ಪ್ರೇಮ ಉಳ್ಳತ್ತ, ಇಂಥ ಪ್ರೀತಿ ಉಳ್ಳತ್ತ ಸೊಸಿ ನನಗೆ ಇಟ್ಟು ಪರಿಯಿಂದ ನೋಡ್ಕೋತಾಳ ಅನ್ನೋದು ನನಗೆ ಗೊತ್ತಿದ್ರೆ ಮೊದಲು ಸೊಸಿಗೆ ನಾ ಹಿಂಗ್ ಮಾಡ್ತಿದ್ದಿಲ್ಲ. ಹೌದು, ಸೊಸಿ ಕಾಡು ಕೊಡ್ತಿದ್ದಿಲ್ಲ ಅಂತಕ್ಕಂಥ ಭಾವ ಅತ್ತಿಗೆ ಗೊತ್ತು. ಹೌದು, 20-25 ದಿನ ಆದಗಳೇ ಅವಾಗ ಅತ್ತೆ ಮನಸ್ಸು ಪರಿವರ್ತನೆ ಆಗಿ ತನ್ನ ಮನೆಯಾಗಿರ್ತಕ್ಕಂಥ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯಗಳು ತಂದು ಸೊಸೆ ಕೊಳ್ಳಾಗ ಹಾಕುದು. ಹೌದು, ಚಿಗುರಿ ಕ್ಲೀನಿನ 30 ದಿನ ಶನಿ ಹಾಲಕ್ ಬಂದಾಗ ಹೌದು ತುಗುರಿ ಚಾಯಿ ತಂದಕ್ಕೆ ಸೊಸಿ ಕೈ ಕೊಟ್ಲ ಅತ್ತಿ. ಅವಾಗ್ರಿಪ್ಪ ನೋಡವ ತಾಯಿ, ನೀ ಮಾಡಿದ್ರತ್ತೆ ಸಂಸಾರ, ನಾ ಮಾಡಿದ್ರತ್ತೆ. ಹೌದು, ನೀನೇ ಮನೆ ಯಜಮಾನತ್ತೆ ನನ್ನ ಮಗಳಿಗಿಂತ ಹೆಚ್ಚಿಗೆ ನೋಡ್ಕೊತಿ, ಇನ್ನೇನು ಬೇಕಲ್ಲ ನನಗೆ ಇದು ಸಂಸಾರ ಬಾರ, ನನಗೆ ಯಾಕೆ ಬೇಕು? ಹೌದು, ಸೊಸಿ ಮನಸ್ಸು ಆಗೈತ್ರಿ. ಅವಾಗ ಮನಸ್ಸು ಸೊಸಿ ಒಂದು ರೀತಿ ಪರಿವರ್ತನೆ ಆಯ್ತು. ಕಾಲ ಕತ್ತಿ ಇಷ್ಟ ಪ್ರೀತಿಯಿಂದ ಇರುವಂತ ಹತ್ತಿರ ನಾನು ಸಾಗಿ ಸಾಯಿ ಹಿಡಿಲಕ್ಕ ಪ್ರಯತ್ನ ಮಾಡಕತ್ತಿನಲ್ಲ ಅಂತ ದೊಡ್ಡ ತಿಳ್ಕೊಂಡು ದುಃಖ ಮಾಡ್ಕೊತ ಮತ್ತೆ ಗಂಡ ತವ್ರ ಮನೆಗೆ ಹೋಗ್ಲಿ. ಅವಾಗ ಮತ್ತೆ ತಂದೆ ಮುಂದೆ ಹೇಳ್ತಾ ಹೋಗಿ, ಅವಾಗ ತಂದೆ ಮುಂದೆ ಹೋಗಿ ಹೇಳ್ತಾಳಪ್ಪ, ಏನತ್ರಿಪ್ಪ ನನ್ನ ಅತ್ತು ಸಾಯುವಂತ ಗುಳಿಗೆ ಕೊಟ್ಟಿನಿ, ಪ್ರತಿನಿತ್ಯ 1 ಗಂಟೆ ಹಾಕೋತ್ ಹೋಗಿನಿ, 2 ತಿಂಗಳ ಹಾಲಕ್ಕ 2 ದಿನ ಕಡಿಮೆ ಆಗ. ಖರೆ ನನ್ನ ಮತ್ತೆ ಸಾಯಲಾರ್ದಂತ ಗುಳಿಗೆ ಕೊಡ್ಬೇಕು ನನಗ. ಹೌದು, ಅಕ್ಕಿ ಸತ್ತಂದ್ರೆ ನಾ ಬದುಕಂಗಿಲ್ಲ. ಅವಾಗ ಯಾರು ಹೇಳ್ತಾನ್ರಿಪ್ಪ ತಂದೆ? ಅವಾಗ ಜಾಣ ಉಳ್ಳಂತ ತಂದೆಯನ್ನು ಮಾತಿಲ್ಲ. ಅಲ್ಲ ಹುಚ್ಚವ ಹುಚ್ಚಿ, ತಾಯಿ ತಂದೆ ಅಂತಕ್ಕಂಥ ಭಾವ ನಿನ್ನಲ್ಲಿ ಹೆಂಗೈತ್ ನೋಡ. ಇರೋ ಭಾವನೆ ಮೊದಲಿಟ್ಟಿದವ್ರು ಇಂಥ ಭಾವನೆಗಳು ನಿನ್ನಲ್ಲಿ ಸುಳಿತಿರ್ಲಿಲ್ಲ. ಕೆಟ್ಟ ಭಾವನೆಗಳು ನಿನ್ನಲ್ಲಿ ಬಂದು ಅಂತ ಬುದ್ಧಿ ನಿನ್ನಲ್ಲಿ ಬಂದಿತ್ತು. ಆ ಗುಣ ಅಂತ ಬುದ್ಧಿ ಹೋಗಲಾಡಿಸೋ ಸಂಬಂಧ ಸುಳ್ಳು ಒಂದು ತಪ್ಪಲು ಗುಳಿಗೆ ಕೊಟ್ಟಿನ, ಕರೆ ಸಾಯಂತ ಗುಳಿಗೆ ಕೊಟ್ಟಿಲ್ಲ. ಅಂತ ಗುಳಿಗೆ ಕೊಟ್ಟಿನು, ಸುಳ್ಳು ನಿನ್ನ ಮನಸ್ಸಿನ ಯೋಚನೆ ಹೋಗಂತ ಗುಳಿಗೆ ಕೊಟ್ಟಿನಿ, ಹತ್ತು ಸಾಯಂತ ಗುಳಿಗೆ ಕೊಟ್ಟಿಲ್ಲ. ತಂಗಿ, ನೀವು ಚಂದವಾಗಿ ಬಾಳೆ ಮಾಡ್ಕೊಡ್ತೀನಿ ಗಂಡನ ಮನೆಗೆ ತಿಳಿ ಆಶೀರ್ವಾದ ಮಾಡಿ ಕಳಿಸ್ಬೋ. ಅಂತ ತಂದಿದಾರೆ ಆಗಿ ದೇವಸ್ಥಾನ ಬಾಳ್ಬೇಕು, ಅಂತ ಸಸ್ತಾರೆ, ಅಂತ ಹತ್ತಿದಾರೆ ಇರ್ಬೇಕಂದ್ರೆ ಈ ಪವಿತ್ರ ಕಲಿ.